ನೋಡಿ, ರಾಜ್ಯ ಸರ್ಕಾರದಿಂದ ರಾಮ ಮಂದಿರಕ್ಕೆ ಹೋಗುವಂತ ಯಾತ್ರಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕಾರಣ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇರೋದು ಯಾತ್ರಿಗಳಿಗೆ ಸಹಾಯಧನ ಮಾಡಬೇಕು ಅಂತ. ಸೊ ಆ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕಾಶಿ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೂ ಕೂಡ ಇದೇ ರೀತಿ ರಾಜ್ಯ ಸರ್ಕಾರ ಸಹಾಯಧನಕ್ಕೆ ಮುಂದಾಗಿತ್ತು. ಅದೇ ರೀತಿ ಈಗ ರಾಮ ಮಂದಿರ ಉದ್ಘಾಟನೆಗೆ ಹೋಗುವಂತ ಭಕ್ತಾದಿಗಳಿಗೆ, ಯಾತ್ರಿಕರಿಗೆ ಸಹಾಯಧನ ಮಾಡೋದಕ್ಕೆ ಚಿಂತನೆ ನಡೆದಿದೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಶಿ ಯಾತ್ರೆಯಂತೆ ಅಯೋಧ್ಯೆಗೆ ತೆರಳುವವರಿಗೂ ಕೂಡ ಸಹಾಯಧನ ಮಾಡಲಾಗುತ್ತಾ? ಈ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಆ ಬಗ್ಗೆ ಚಿಂತನೆ ಮಾಡೋದಾಗಿ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಯೋಧ್ಯೆಗೆ ಯಾರೆಲ್ಲ ಯಾತ್ರಿಕರು ಹೋಗ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಸಹಾಯಧನ, ಈಗಲ್ಲ ಅಂಥದ್ದೊಂದು ಚಿಂತನೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಸ್ವತಃ ಮುಜರಾಯಿ ಇಲಾಖೆಯ ಸಚಿವರೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ವರ್ಷ ಕಳೆದ ವರ್ಷದಿಂದ ಕಾಶಿ ಯಾತ್ರೆಗೆ ಮುಜರಾಯಿ ಇಲಾಖೆಯಿಂದ ಸಹಾಯಧನ ಕೊಡ್ತಾ ಇದ್ರಿ, ಇದಕ್ಕೂ ಕೊಡ್ತೀರಿ. ಈಗ 22ರಿಂದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ರಾಮ ಮಂದಿರ ಹೋಗ್ಲಿಕ್ಕೂ ಕೂಡ ಸಹಾಯಧನ ಕೊಡ್ತೀರಾ? ಆ ಥರದ ಕಾರ್ಯಕ್ರಮ ಈಗಿಲ್ಲ ತಕ್ಷಣಕ್ಕೆ. ಆದರೆ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ನಮ್ಮ ಇಲಾಖೆಯಿಂದ ನಿರ್ದೇಶನ ಹೋಗಿದೆ. ಮುಂದಕ್ಕೆ ನೋಡೋಣ ಈಗೇನಾಗುತ್ತೆ. ಅಲ್ಲಿ ಚಳಿ, ಅದಕ್ಕೆ ನಾವು ಕೂಡ ರಾಮೇಶ್ವರಕ್ಕೆ ಇದಕ್ಕೆ ಕಾಶಿಗೆಲ್ಲನೂ ಮಾರ್ಚ್ ಕೊನೆ ಆದಮೇಲೆ ಮತ್ತೆ ಪ್ರಾರಂಭ ಮಾಡ್ತೀವಿ. ಅಲ್ಲ, ಈಗ ಇನ್ನೇನು ರಾಮ ಮಂದಿರ ಆಗೋದ್ರಿಂದ ಜನರಿಗೆ ಹೋಗ್ಬೇಕು ಅಂತ ಇರುತ್ತೆ. ಕಾಶಿ ಯಾತ್ರೆ ಈಗ ಹೆಂಗೋ ಇದೆ, ಹಜ್ ಯಾತ್ರೆ ಕಳಿಸ್ತೀರಿ ಸರ್ಕಾರದಿಂದ, ಹಾಗೆ ಕಾಶಿ ಯಾತ್ರೆ ಕಳಿಸ್ತೀರಿ, ಹಾಗೇನೆ ರಾಮ ಮಂದಿರಕ್ಕೆ ಅಯೋಧ್ಯೆಗೂ ಕಳಿಸೋ ಪ್ಲಾನ್ ಹೋಗ್ತಾ ಇದ್ರಲ್ಲ. ಪ್ಲಾನ್ ಏನಾದ್ರು ದೇವಸ್ಥಾನ ಇರಲಿಲ್ಲ, ಆದರೆ ಅಯೋಧ್ಯೆಗೆ ಹೋಗ್ತಾ ಇದ್ರು. ಕಾಶಿ ಅಯೋಧ್ಯೆ ಎಲ್ಲ ಸೇರುತ್ತೆ. ಮನೆ ಕಾಶಿಗೆ ಹೋಗ್ತಾ ಇದ್ರಲ್ಲ, ಅಯೋಧ್ಯೆನೂ ಇತ್ತು ಅದರಲ್ಲಿ. ಆದರೆ ಅವಾಗ ರಾಮ ಮಂದಿರ ಆಗಿರಲಿಲ್ಲ. ಈಗ ರಾಮ ಮಂದಿರ ಆಗಿದೆಯಲ್ಲ, ಕಾಶಿ ಯಾತ್ರೆ ಅಂದರೆ ಅದು ಇದ್ದೇ ಇರುತ್ತೆ. ರಾಮ ಮಂದಿರಕ್ಕೂ ಹೋಗ್ತಾರೆ, ಅಯೋಧ್ಯೆಗೂ ಹೋಗ್ತಾರೆ, ಗಯಾಗೂ ಹೋಗ್ತಾರೆ. ಅಲ್ಲ, ವಿಶೇಷವಾಗಿ ರಾಮ ಮಂದಿರ ಹೋಗೋದಕ್ಕೆ ಏನಾದರೂ ಹೋದವರು ರಾಮನ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರಲ್ಲ. ಈಗ ಇನ್ನೊಂದು ಸಿದ್ದರಾಮಯ್ಯವ್ರು ಕೂಡ ಹೇಳಿದರು ಮೊನ್ನೆ, ಉದ್ಘಾಟನೆಗೆ ಹೋಗೋದಿಲ್ಲ, ಅನಂತರ ನಾವು ರಾಮ ಮಂದಿರಕ್ಕೆ ಹೋಗ್ತೀವಿ ಅಂತ. ನೀವೇನಾದರೂ ರಾಮ ಮಂದಿರಕ್ಕೆ ಹೋಗ್ತೀರಾ ಸಿದ್ದರಾಮಯ್ಯವ್ರ ಜೊತೆ? ಈಗ ಶ್ರೀರಾಮ ದೇವಸ್ಥಾನ, ಲಕ್ಷಾಂತರ ದೇವಸ್ಥಾನಗಳು ನಮ್ಮ ದೇಶದಲ್ಲಿದೆ. ಆಮೇಲೆ ಶ್ರೀರಾಮ ಯಾರ ಸೊತ್ತು ಅಲ್ಲ ಅಲ್ವಾ. ಶ್ರೀರಾಮ ಮಾಡಲ್ ರೋಲು. ಈ ಶ್ರೀರಾಮ ರಾಮರಾಜ್ಯ ಅಂತಾರಲ್ಲ, ರಾಮರಾಜ್ಯ ಅಂದರೆ ಏನು ಅಲ್ವಾ. ಎಲ್ಲ ಜನ, ಸರ್ವ ಜನ ಶಾಂತಿ ಸುಖ ನೆಮ್ಮದಿಯಿಂದ ಇರ್ತಕ್ಕಂಥ ವಾತಾವರಣ ಇದ್ರೇ ರಾಮರಾಜ್ಯ ಅಂತ ಹೇಳೋದು ಅಲ್ವಾ. ಶ್ರೀರಾಮ ಮಾಡಲ್ ರೋಲ್, ಇಡೀ ನಮ್ಮ ದೇಶಕ್ಕೆಲ್ಲ ಪ್ರಪಂಚಕ್ಕೆ ರೋಲ್ ಮಾಡಲ್ಲು. ಅದರಿಂದ ಮುಂದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೋಗ್ಬೇಕು. ಸಿದ್ದರಾಮಯ್ಯವ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ, ನೀವು ಹೋಗ್ತೀರಾ? ಹೋಗ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ ಬಿಡಿ. ಯಾರೋ ಸೊತ್ತು ಅಲ್ವಲ್ಲ ಅದು. ಯಾರೋ ದೇವಸ್ಥಾನ ಕಟ್ಟಿರ್ಬೋದು ಅಲ್ವಾ. ಈಗ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯಿತು? 400 ವರ್ಷದಿಂದ ಈ ದೇವಸ್ಥಾನ ಕಟ್ಟಿದ್ರು. ಈ ದೇವಸ್ಥಾನಕ್ಕೆ ಈಗ ಹೊಸ್ದಾಗಿ ಬಂದವರು ಹೋಗ್ತಾರೆ ಅಲ್ವಾ. ಆದರೆ ದೇವಸ್ಥಾನ ಯಾರೇ ಕಟ್ಟಿದ್ರು ಕೂಡ ಶ್ರೀರಾಮ ಯಾರಿಗೂ ಸೇರಿಲ್ಲ, ಎಲ್ಲ ಜನಕ್ಕೂ ಸೇರಿರೋದು. ಅಂದರೆ ನೀವು ಹೋಗ್ತೀರಿ ಮುಂದೆ ಕಾರ್ಯಕ್ರಮ? ಅಯ್ಯೋ, ಏನು ಹೋಗದೆ ಏನು. ಶ್ರೀರಾಮನ ಸಾವಿರಾರು ವರ್ಷದಿಂದ ನಾವು ಪೂಜೆ ಮಾಡ್ತೀವಿ. ನಾವು ಚುನಾವಣೆಗೋಸ್ಕರ ಪೂಜೆ ಮಾಡಲ್ಲ, ಅದು BJPಯವರು ಚುನಾವಣೆಗೋಸ್ಕರ ಪೂಜೆ ಮಾಡೋದು. ನಾವು ಸಾವಿರಾರು ವರ್ಷದಿಂದ ಮಾಡ್ತೀವಿ. ಲಕ್ಷಾಂತರ ದೇವಸ್ಥಾನಗಳನ್ನು ನಮ್ಮ ದೇಶದ ಹಿರಿಯರು ಕಟ್ಟಿಸಿದ್ದಾರೆ. ಶ್ರೀರಾಮಂದಿದೆ, ಆಂಜನೇಯಂದಿದೆ, ಶಿವಂದಿದೆ, ಬೇರೆ ಬೇರೆ ದೇವರುಗಳಿದೆ ಅಲ್ವಾ. ಇದೇನು ಹೊಸದಾ? ಅನಂತ್ ಕುಮಾರ್ ಹೆಗಡೆ ಅವರು ಒಂದು ಮಾತು ಹೇಳಿದರು, ಮಸೀದಿಗಳೆಲ್ಲ ಹೊಡೆದ್ರೆ ಅಲ್ಲಿ ದೇವಸ್ಥಾನಗಳು ಸಿಗ್ತವೆ, ಆ ಕೆಲಸ ನಾವು ಮುಂದೆ ಮಾಡ್ತೀವಿ ಅಂತ. ಅನಂತ್ ಕುಮಾರ್ ಅವ್ರ ಸುದ್ದಿ ಯಾಕೆ ಇಷ್ಟೊತ್ತಲ್ಲಿ ಬಿಸಿಲು ಹೊತ್ತಲ್ಲಿ ತೆಗಿತೀರ? ಸುಮ್ಮನೆ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ. ರಾಮ ಮಂದಿರಕ್ಕೂ ಕೂಡ ನಾವು ಹೋಗ್ತೀವಿ, ಸಿದ್ದರಾಮಯ್ಯವ್ರು ಹೇಳಿದ್ದಾರೆ. ಅವ್ರ ಜೊತೆ ನಾವು ಕೂಡ ರಾಮ ಮಂದಿರಕ್ಕೆ ಭೇಟಿ ನೀಡ್ತೀವಿ. ರಾಮ ಯಾರ ಸ್ವತ್ತಲ್ಲ, ಎಲ್ಲ ಭಕ್ತರ ದೇವರು ರಾಮ, ಹೀಗಾಗಿನೇ ರಾಮ ಮಂದಿರಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ.